ನಮಸ್ಕಾರ ವಿದ್ಯಾರ್ಥಿಗಳೇ, ಕಳೆದ ವಿಡಿಯೋದಲ್ಲಿ ನಾವು ತ್ರಿಕೋನಗಳ ಏಕರೂಪತೆ ಈ 13ನೇ ಪಾಠಕ್ಕೆ ಇಲ್ಲಿ ಆರಂಭವನ್ನು ಮಾಡಿದ್ದೇವೆ. ಈಗ ನಾವು ಅದರಲ್ಲಿಯ ಮೊದಲನೇ ಇಷ್ಟೇ ಸ್ವಲ್ಪ ಭಾಗವನ್ನು ನೋಡಿದ್ದೇವೆ. ಈಗ ನಾವು ಸಂಪೂರ್ಣ ಭಾಗದ ಅಭ್ಯಾಸವನ್ನು ಮಾಡಲು ಆರಂಭ ಮಾಡುತ್ತಿದ್ದೇವೆ. ಮೊದಲನೇದಾಗಿ ತ್ರಿಕೋನಗಳ ಏಕರೂಪತೆ ಎಂಬುದನ್ನು ನಾವು ನೋಡಿದ್ದೇವೆ. ತ್ರಿಕೋನಗಳ ಏಕರೂಪತೆ ಎಂದರೆ ಏನಿರುವುದು? ಉದಾಹರಣೆಗಾಗಿ ಒಂದು ವೇಳೆ ಇಲ್ಲಿ ತ್ರಿಕೋನ ಎ ಬಿ ಸಿ ಇದೆ, ಇಲ್ಲಿ ತ್ರಿಕೋನ ಪಿ ಕ್ಯೂ ಆರ್ ಇದೆ. ಇಲ್ಲಿ ಒಂದು ವೇಳೆ ಆ್ಯಂಗಲ್ ಎ ಬರೋಬರಿ ಆ್ಯಂಗಲ್ ಪಿ, ಆ್ಯಂಗಲ್ ಬಿ ಬರೋಬರಿ ಆ್ಯಂಗಲ್ ಕ್ಯೂ, ಆ್ಯಂಗಲ್ ಸಿ ಬರೋಬರಿ ಆ್ಯಂಗಲ್ ಆರ್, ಎ ಬಿ ಬರೋಬರಿ ಪಿ ಕ್ಯೂ, ಬಿ ಸಿ ಬರೋಬರಿ ಕ್ಯೂ ಆರ್ ಮತ್ತು ಎ ಸಿ ಬರೋಬರಿ ಪಿ ಆರ್ ಇದ್ದರೆ ಆಗ ಅದು ಏಕರೂಪವಾಗಿವೆ. ಎರಡು ತ್ರಿಕೋನಗಳು ಏಕರೂಪವಾಗಿವೆ ಅಂತ ನಾವು ಹೇಳುತ್ತೇವೆ. ಮತ್ತು ನಮಗೆ ಇದು ನಿಜವಾಗಿ ಅಳೆದು ನೋಡಲು ಕೂಡ ಬರುವುದು. ಇಲ್ಲವೇ ನಾವು ಈ ತ್ರಿಕೋನವನ್ನು, ಈ ಸಂಪೂರ್ಣ ತ್ರಿಕೋನ ಇದರ ಮೇಲೆ ಇಟ್ಟ ನಂತರ ಕೂಡ ನಮಗೆ ಇಲ್ಲಿ ತಿಳಿಯೋದು ಯಾವ ಪ್ರಕಾರವಾಗಿ ನೋಡ್ರಿ. ಈಗ ಉದಾಹರಣೆಗಾಗಿ ನಾನು ಇಲ್ಲಿ ತ್ರಿಕೋನ ತೆಗೆಯುತ್ತಿದ್ದೇನೆ ನೋಡಿ. ತ್ರಿಕೋನ ಎ ಬಿ ಸಿ ಮತ್ತು ಇಲ್ಲಿ ಕೂಡ ತ್ರಿಕೋನವಿದೆ, ತ್ರಿಕೋನ ಪಿ ಕ್ಯೂ ಆರ್. ಇದರಲ್ಲಿ ಈಗ ಒಂದು ವೇಳೆ ಆ್ಯಂಗಲ್ ಪಿ ಬರೋಬ್ಬರಿ ಆ್ಯಂಗಲ್ ಎ, ಈ ಪ್ರಕಾರವಾಗಿ ಎಲ್ಲ ಸಮಾನವಿದ್ದರೆ ಮಾತ್ರ ಎರಡು ಏಕರೂಪವಿವೆ. ಇಲ್ಲಿ ನಿಮಗೆ ಇಲ್ಲಿ ಸಮಾನ ಕಾಣಿಸುತ್ತವೆ ಇಲ್ಲ ಎಂದರೆ ನೀವೆರಡು ಏಕರೂಪ ಇಲ್ಲ. ಆದರೆ ಒಂದು ವೇಳೆ ನೀವು ಈ ಎ ಬಿ ಸಿ ಮತ್ತು ಈ ಪಿ ಕ್ಯೂ ಆರನ್ನು ನೋಡಿದರೆ ಇವೆರಡುಗಳು ಇಲ್ಲಿ ಸಮಾನ ಕಾಣಿಸುತ್ತಿವೆ ಎಂದರೆ ನೀವೆರಡು ಏಕರೂಪ ಇವೆ. ಮತ್ತು ಈ ಪ್ರಕಾರವಾಗಿ ನಮಗೆ ಇಲ್ಲಿ ಈ ಏಕರೂಪ ಇದ್ದಿದ್ದು ನಮಗೆ ಕಂಡುಬರೋದು. ಮತ್ತು ಹೇಗೆ ಬರೆಯುವುದು ನಾವು ಏಕರೂಪ ಇದ್ದೀವಿ ಅಂದರೆ ತ್ರಿಕೋನ ಎ ಬಿ ಸಿ ಏಕರೂಪ ಚಿಹ್ನೆ ಈ ಪ್ರಕಾರವಾಗಿ ತ್ರಿಕೋನ ಪಿ ಕ್ಯೂ ಆರ್. ಹೀಗೆ ಹೆಸರುಗಳು ಸೇರಿಯಲ್ಲಿರಬೇಕು. ಎ ಬಿ ಸಿ ಏಕರೂಪ ಪಿ ಕ್ಯೂ ಆರ್ ಈ ಸೇರಿಯಲ್ಲಿರ್ಬೋದು. ಏಕೆಂದರೆ ಎ ಬಿ ಏಕರೂಪ ಪಿ ಕ್ಯೂ ಇದೆ, ಬಿ ಸಿ ಏಕರೂಪ ಕ್ಯೂ ಆರ್ ಇದೆ. ಅದರ ಸಲುವಾಗಿ ಮೊದಲಾಗಿ ಎ ಬಿ ಬರೆದರೆ ಇಲ್ಲಿ ಕೂಡ ಪಿ ಕ್ಯೂನೇ ಬರಬೇಕು. ನಂತರ ಇಲ್ಲಿ ಬಿ ಸಿ ಆಗುತ್ತದೆ, ಇಲ್ಲಿ ಬಿ ಸಿ ಬರೆದರೆ ಇಲ್ಲಿ ಕ್ಯೂ ಆರ್ ಆಗುವ ಹಾಗೆ ಬರೆಯಬೇಕು. ಅಂದರೆ ಎ ಬಿ ಸಿ ಮತ್ತು ಪಿ ಕ್ಯೂ ಆರ್ ನಮಗೆ ಇಲ್ಲಿ ದೊರೆಯುವು. ಈ ಪ್ರಕಾರವಾಗಿ ನಮಗೆ ಇಲ್ಲಿ ಹೆಸರುಗಳನ್ನು ಬರೆಯುವಾಗ ದಕ್ಷತೆಯನ್ನು ನಮಗೆ ಇಲ್ಲಿ ಇಡಬೇಕಾಗುವುದು. ಈಗ ನಮಗೆ ಒಂದು ತ್ರಿಕೋನವಿದೆ, ಆ ತ್ರಿಕೋನದಲ್ಲಿ ಎಲ್ಲ ಸಮಾನಗಳನ್ನು ತೋರಿಸುವುದಿದೆ. ಒಂದು ಸಮಾನ ತೋರಿಸುವುದೇ ಅಂದರೆ ಅಲ್ಲಿ ಎ ಬಿ ಬರೋಬ್ಬರಿ ಪಿ ಕ್ಯೂ ಹೀಗೆ ತೋರಿಸುವುದಿದೆ. ಹಾಗೆ ಹೇಗೆ ತೋರಿಸೋದು ನಾವು ಅದು? ಅದರ ಸಲುವಾಗಿ ನಮಗೆ ಇಲ್ಲಿ ಸಮಾನ ಚಿಹ್ನೆಗಳ ಉಪಯೋಗವನ್ನು ಮಾಡಬೇಕಾಗುವುದು. ಉದಾಹರಣೆಗಾಗಿ ಇಲ್ಲಿ ಎ ಬಿ ಸಿ ಇದೆ ಮತ್ತು ಇಲ್ಲಿ ಪಿ ಕ್ಯೂ ಆರ್ ಇದೆ. ನೋಡಿರಿ ಇಲ್ಲಿ ಎ ಬಿ ಸಿ ಈ ಪ್ರಕಾರವಾಗಿ ಇದರ ಎ ಬಿ ಸಿ ಮತ್ತು ಇಲ್ಲಿ ಕ್ಯೂ ಪಿ ಆರ್ ಇದರ ಹೆಸರು, ಪಿ ಕ್ಯೂ ಆರ್ ಅಲ್ಲ, ಕ್ಯೂ ಪಿ ಆರ್. ಏಕೆಂದರೆ ನೋಡಿ ಎ ಬಿ ಸಿ ಮತ್ತು ಕ್ಯೂ ಪಿ ಆರ್ ಇಲ್ಲಿ ಆ್ಯಂಗಲ್ ಬಿ ನಡುವಿದೆ, ಇಲ್ಲಿ ಕೂಡ ಆ್ಯಂಗಲ್ ಪಿ ನಡುವೆ ಬರಬೇಕು. ಆ ಪ್ರಕಾರವಾಗಿ ಹೆಸರು ಬರಬೇಕು ನಾವು ಆ್ಯಂಗಲ್ ಎ ಬಿ ಸಿ ಮತ್ತು ಇಲ್ಲಿ ಕೂಡ ನಾವು ಯಾವ ಪ್ರಕಾರ ಬರಬೇಕು ತ್ರಿಕೋನ ಕ್ಯೂ ಪಿ ಆರ್. ಏಕೆಂದರೆ ಇಲ್ಲಿ ಪಿ ನಡುವೆ ಬಂದಿದೆ, ಪಿ ಏಕರೂಪ ಇಲ್ಲಿ ಬಿ ಇದೆ, ಅದರ ಸಲುವಾಗಿ ಇಲ್ಲಿ ಬಿ ನಡುವೆ ಇಲ್ಲಿ ಪಿ ನಡುವೆ ಬಿಡಬೇಕಾಗುವುದು. ಈಗ ನಾವು ಹೇಗೆ ಸಮಾನ ಚಿಹ್ನೆಗಳಿಂದ ಹೇಗೆ ತೋರಿಸೋದು? ಇಲ್ಲಿ ನೋಡಿರಿ, ನೀವು ಇಲ್ಲಿ ಆ್ಯಂಗಲ್ ಬಿ ನಿಮಗೆ ಕಾಣಿಸಬಹುದು. ಇಲ್ಲಿ ನೋಡಿದರೆ ಇಲ್ಲಿ ಆ್ಯಂಗಲ್ ಬಿ ಏಕರೂಪ ಆ್ಯಂಗಲ್ ಪಿ ಇದೆ, ಅದರ ಸಲುವಾಗಿ ನಾವು ಹೇಗೆ ತೋರಿಸೋದು? ಎರಡುಗಳ ಸಮಾನ ಚಿಹ್ನೆ. ಇದು 90 ಕಾಟ್ಕೊಂಡಾಯಿತು. ನಂತರ ಉಳಿದ ಹೇಗೆ ತೋರಿಸಬೇಕು? ಇಲ್ಲಿ ಎ ಬಿ ಏಕರೂಪ ಇದೆ, ಅದರ ಸಲುವಾಗಿ ಎರಡು ಚಿಹ್ನೆ, ಇಲ್ಲಿ ಕೂಡ ಎರಡು. ಮತ್ತು ಇಲ್ಲಿ ಎ ಸಿ ಏಕರೂಪ ಪಿ ಆರ್ ಇದೆ, ಅದರ ಸಲುವಾಗಿ ಕ್ಯೂ ಆರ್ ಇದೆ, ಅದರ ಸಲುವಾಗಿ ಇಲ್ಲಿ 3 ಚಿಹ್ನೆಗಳು, ಇಲ್ಲಿ ಕೂಡ 3 ಚಿಹ್ನೆಗಳು. ನಂತರ ಇದು ಒಂದು ಚಿಹ್ನೆ ಬಿ ಸಿ, ನಂತರ ಪಿ ಆರ್ಗೆ ಒಂದು ಚಿಹ್ನೆ. ನಂತರ ಪುನಃ ಆ್ಯಂಗಲ್ ಸಿಗೆ ಹೀಗೆ ಕ್ರಾಸ್, ಆ್ಯಂಗಲ್ ಆರ್ಗೆ ಹೀಗೆ ಕ್ರಾಸ್, ಆ್ಯಂಗಲ್ ಓ ಎಗೆ ಹೀಗೆ ಗೋಲ್ ಮತ್ತು ಆ್ಯಂಗಲ್ ಕ್ಯೂಗೆ ಈ ಪ್ರಕಾರವಾಗಿ ಗೋಲನ್ನು ನಾವು ತೆಗೆದುಕೊಳ್ಳಬಹುದು. ಒಂದು ವೇಳೆ ಇಲ್ಲಿ ಆರ್ ಕ್ಯೂ ಏಕರೂಪ ಪಿ ಕ್ಯೂ ಇದ್ದರೆ, ಆರ್ ಕ್ಯೂ ಏಕರೂಪ ಪಿ ಕ್ಯೂ ಇದ್ದರೆ ಆಗ ಇದಕ್ಕೆ ಕೂಡ ಎರಡು, ಇದಕ್ಕೆ ಕೂಡ ಎರಡು, ಇದಕ್ಕೆ ಕೂಡ ಎರಡು ಈ ಪ್ರಕಾರವಾಗಿ ನಮಗೆ ತೆಗೆಯಲು ಬರುತ್ತಿತ್ತು. ಈ ಪ್ರಕಾರವಾಗಿ ನಮಗೆ ಇಲ್ಲಿ ಈ ಪ್ರಕಾರವಾಗಿ ಇವುಗಳನ್ನು ಸಮಾನ ಚಿಹ್ನೆಯಿಂದ ತೋರಿಸಲ್ಪಡುವುದು. ಮತ್ತು ಇಲ್ಲಿ ಒಂದು ಆ್ಯಕ್ಟಿವಿಟಿ ಕೊಡಲಾಗಿದೆ ನೋಡಿರಿ. ಇಲ್ಲಿ ಇದನ್ನು ಬರೆಯುವಾಗ ಕೆಲವು ವಿದ್ಯಾರ್ಥಿಗಳಿದ್ದಾರೆ, ಯಾರ್ಯಾರು? ಅನಿಲ್, ರೆಹಾನ್ ಮತ್ತು ಸುರ್ಜಿತ್. ಅನಿಲ್, ರೆಹಾನ್, ಸುರ್ಜಿತ್ ಇವರು ಬರೆಯುವಾಗ ಯಾವ ಪ್ರಕಾರವಾಗಿ ಬರೆದಿದ್ದಾರೆ? ಅನಿಲನ್ನು ಹೇಗೆ ಬರೆದಿದ್ದಾನೆ? ತ್ರಿಕೋನ ಎ ಬಿ ಸಿ ಏಕರೂಪ ತ್ರಿಕೋನ ಪಿ ಕ್ಯೂ ಪಿ ಆರ್ ಈ ಪ್ರಕಾರವಾಗಿ ಬರೆದಿದ್ದಾನೆ. ಮತ್ತು ಇಲ್ಲಿ ರೆಹಾನ್ ಹೇಗೆ ಬರೆದಿದ್ದಾಳೆ? ಆ್ಯಂಗಲ್ ಬಿ ಎ ತ್ರಿಕೋನ ಬಿ ಎ ಸಿ ಏಕರೂಪ ತ್ರಿಕೋನ ಬಿ ಎ ಸಿ ಏಕರೂಪ ತ್ರಿಕೋನ ಪಿ ಕ್ಯೂ ಆರ್ ಹೀಗೆ ಬರೆದಿದ್ದಾರೆ. ಮತ್ತು ಸುರಜಿತ್ ಹೇಗೆ ಬರೆದಿದ್ದಾನೆ ನೋಡಿರಿ. ಸುರಜಿತ್ ಹೇಗೆ ಬರೆದಿದ್ದಾನೆ ಅಂದರೆ ಎ ಬಿ ಸಿ ಏಕರೂಪ ಪಿ ಕ್ಯೂ ಆರ್ ಈ ಪ್ರಕಾರವಾಗಿ ಬರೆದಿದ್ದಾನೆ. ಈಗ ಮೊದಲಿನಲ್ಲಿ ಇಲ್ಲಿ ಕೆಳಗೆ ನಡೆದು ನೋಡಿರಿ, ಸುರಜಿತ್ ಲೇಖನ ಸಲುವಾಗಿ ಎ ಬಿ ಸಿ ಏಕರೂಪ ಪಿ ಕ್ಯೂ ಆರ್. ಇಲ್ಲಿ ಸಮಾನ ಯಾವುದಿದೆ? ಎ ಸಮಾನವಿದೆ, ಎ ಸಮಾನ ಯಾವುದಕ್ಕಿದೆ? ಕ್ಯೂ. ಆದರೆ ಇಲ್ಲಿ ಹೆಸರಿನ ಸಲುವಾಗಿ ಎ ಸಮಾನ ಪಿಗೆ ಆಗುವುದು. ಮೊದಲು ಸಮಾನ, ಎರಡನೇದು ಮೂರನೇದು. ಅದರ ಸಲುವಾಗಿ ಎ ಸಮಾನ ಪಿ ಆಗುವುದು. ಆದರೆ ಆಕೃತಿಯಲ್ಲಿ ಏನಿದೆ? ಎ ಸಮಾನ ಕ್ಯೂ ಇದೆ. ಎಂದರೆ ಇದು ಸುರಜಿತನ ಇಲ್ಲಿ
ತಪ್ಪು ಆಗಿದೆ. ಸುರುಜಿದ ತಪ್ಪು. ನಂತರ ಇಲ್ಲಿ ಬಿ ಎ ಸಿ ಯಾರು? ರೆಹಾನನ ಬಿ ಎ ಸಿ ಮತ್ತು ಪಿ ಕ್ಯೂ ಆರ್ ಇದೆ. ಬಿ ಎ ಸಿ ಪಿ ಕ್ಯೂ ಆರ್ ಇಲ್ಲಿ ಬರೆಯುವಾಗ ಸರಿಯಾಗಿ ಬರೆದಿದ್ದಾರೆ. ಆದರೆ ಯಾವಾಗಲೂ ನಾವು ಬರೆಯುವಾಗ 90 ಡಿಗ್ರಿ ಯಾವ್ದು ನಡುವೆ ಬರಬೇಕು. ಅಂದರೆ ಮೊದಲಾಗಿ ಬಿ ನಡುವೆನೇ ಬರಬೇಕು, ಪಿ ನಡುವೆನೇ ಬರಬೇಕು. ಆ ಪ್ರಕಾರವಾಗಿ ಬರೆದರೆ ಅದು ಸರಿ. ಅದರ ಸಲುವಾಗಿ ಇವನು ಕೂಡ ಸ್ವಲ್ಪ ತಪ್ಪಾಗಿದೆ. ನಂತರ ಪುನಃ ಇಲ್ಲಿ ಅನಿಲ ನೋಡಿರಿ, ಆ್ಯಂಗಲ್ ABC ಏಕರೂಪ QPR. ಇಲ್ಲಿ ನೋಡಿರಿ, ಇಲ್ಲಿ ಎಗೆ ಇದೆ, ಬಿಗೆ ಇದೆ, ಸಿ ಆರ್ಗೆ ಇದೆ. ಈ ಪ್ರಕಾರವಾಗಿ ನಮಗೆ ಇಲ್ಲಿ ಪಠಿಸಲು ಬರುವುದು. ಎ ಕ್ಯೂಗೆ ಇದೆ, ಬಿ ಪಿಗೆ ಇದೆ ಮತ್ತು ಸಿ ಆರ್ಗೆ ಇಲ್ಲಿ ಸಮಾನವಾಗಿದ್ದು ನಮಗೆ ಕಂಡುಬರುತ್ತದೆ. ಯಾವುದರಲ್ಲಿ? ತ್ರಿಕೋನ ABC ಏಕರೂಪ ತ್ರಿಕೋನ QPR ಇದ್ದ ಮೇಲೆ. ಈ ಪ್ರಕಾರವಾಗಿ ನಮಗೆ ಇಲ್ಲಿ ಈ ಉದಾಹರಣೆಯನ್ನು ಬಿಡಿಸಲು ಬರುವುದು. ಈ ಆ್ಯಕ್ಟಿವಿಟಿಯಲ್ಲಿ ಯಾರು ಸರಿಯಾಗಿದೆ ಅಂದರೆ ಅನಿಲನ ಸರಿಯಾಗಿ ಇದೆ. ಈ ಪ್ರಕಾರವಾಗಿ ನಮಗೆ ಇಲ್ಲಿ ಇದನ್ನು ಬಿಡಿಸಲು ಬರುವುದು. ಈಗ ಕೆಲವು ಬಿಡಿಸಿದ ಉದಾಹರಣೆಗಳನ್ನು ನೋಡಿರಿ. ಏನಿದೆ? ಮೊದಲನೇದಾಗಿ ಇಲ್ಲಿ ಆಕೃತಿ ಕೊಡಲಾಗಿದೆ ನೋಡಿರಿ. ಈ ಆಕೃತಿಯಲ್ಲಿ ಕೆಲವು ಗುರುತುಗಳನ್ನು ಕೊಡಲಾಗಿದೆ ಏಕರೂಪತೆಯನ್ನು ತೋರಿಸುವ ಸಲುವಾಗಿ. ಮತ್ತು ಇಲ್ಲಿ ನಮಗೆ ಏನು ಕೇಳಲಾಗಿದೆ ಅಂದರೆ ಇಲ್ಲಿ ಏಕರೂಪವಾಗುವ ಹಾಗೆ ಇವುಗಳ ಹೆಸರುಗಳನ್ನು ಬರೆಯಿರಿ ಎಂದು ಹೇಳಿದ್ದಾರೆ. 2 ಪದ್ಧತಿಯಿಂದ ಹೆಸರು ಬರೆಯದಿದೆ. ಹೊಂದಾಣಿಕೆ, ಏಕರೂಪ ಭುಜಗಳು ಹೊಂದಾಣಿಕೆ ಆಗುವ ಪ್ರಕಾರವಾಗಿ 2 ಪ್ರಕಾರಗಳು ನಮಗೆ ಇಲ್ಲಿ ಹೆಸರುಗಳನ್ನು ಬರೆಯದಿದೆ. ಅದು ಹೇಗೆ ಎಂಬುದನ್ನು ನೋಡುವ. ಈಗ ಪುನಃ ಏನಿದೆ? ತ್ರಿಕೋನ XYZ ಏಕರೂಪ ತ್ರಿಕೋನ STU ಹೀಗೆ ಬರೆಯುವ ಪದ್ಧತಿ ಸರಿ ಅಥವಾ ತಪ್ಪು ಎಂಬುದು ಕಾರಣ ಸಹಿತ ಬರೆಯಿರಿ ಎಂದು ಹೇಳಲಾಗಿದೆ. ಅದನ್ನು ನಾವು ಹೇಗೆ ಎಂಬುದನ್ನು ನೋಡುವ. ಈಗ ಮೊದಲಾಗಿ ನಮಗೇನಿದೆ ಪ್ರಶ್ನೆ? ಹೊಂದಾಣಿಕೆ ಆಗಬೇಕು. ಆ ಪ್ರಕಾರವಾಗಿ ನಮಗೆ ಇಲ್ಲಿ ಬರೆಯುತ್ತೆ. ಮೊದಲಾಗಿ ಇಲ್ಲಿ ನೋಡಿರಿ, ಯಾವ್ಯಾವ ಏಕರೂಪ ಇವೆ? ST ಏಕರೂಪ ಏನಿದೆ? YZ ಇದೆ. ST ಏಕರೂಪ ಇಲ್ಲಿ XZ ಇದೆ. TU ಏಕರೂಪ YZ ಇದೆ ಮತ್ತು SU ಏಕರೂಪ XZ ಇದೆ. ಇಲ್ಲಿ ನೀವು ಲಕ್ಷ್ಯಪೂರ್ವಕವಾಗಿ ನೋಡಿರಿ, SU ಏಕರೂಪ YZ ಇದೆ, XY ಇದೆ. ಆ್ಯಂಗಲ್ T ಏಕರೂಪ ಆ್ಯಂಗಲ್ Z ಇದೆ. ಆ್ಯಂಗಲ್ U ಏಕರೂಪ ಆ್ಯಂಗಲ್ Y ಇದೆ. ಆ್ಯಂಗಲ್ S ಏಕರೂಪ ಆ್ಯಂಗಲ್ X ಇದೆ. ಈ ಪ್ರಕಾರವಾಗಿ ಇಲ್ಲಿ ಸಮಾನಗಳು ಇವೆ. ಈಗ ನಾವು ಹೇಗೆ ಬರಬೇಕು? ಮೊದಲಾಗಿ ನಮಗೆ ಏನು ತೋರಿಸೋದಿದೆ? ಮೊದಲಾಗಿ ಎಸ್ ತೋರಿಸಬೇಕು. ಎಸ್ ತೋರಿಸಿ ನಂತರ ಎಸ್ ಟಿ ತೋರಿಸಿದೆ. ಇಲ್ಲಿ ST ಹೇಗೆ ಬರುವುದು? ST ಏಕರೂಪ ಯಾವುದಕ್ಕೆ ಇದೆ? ಇಲ್ಲಿ XZಗೆ. ಅದರ ಸಲುವಾಗಿ XZ ST ಈಗ ಉಳಿತೇನು? ST ಬರೆದ ನಂತರ ಉಳಿತು U. ಇಲ್ಲಿ XZ ಬರೆದ ನಂತರ ಉಳಿತದು Y. ಅಂದ್ರೇ ಇಲ್ಲಿ STU ಏಕರೂಪ YZY. ಮೊದಲನೇ ಪದ್ಧತಿ ಹೆಸರು STU ಏಕರೂಪ XZY. ಮೊದಲನೇ ಹೆಸರುವಾಗಿ STU ಏಕರೂಪ XZY. ಮತ್ತು ಇನ್ನೊಂದು ಪದ್ಧತಿ ನೋಡಿರಿ. ಈಗ ಏನು ಮಾಡುವುದು ನಾವು? ಮೊದಲಾಗಿ ST ತೆಗೆದುಕೊಂಡು ಈಗ US ತೆಗೆದುಕೊಳ್ಳೋಣ. ಮೊದಲಾಗಿ ಈ ಬದಿಗೆ ತೆಗೆದುಕೊಂಡು ಈಗ ಈ ಬದಿಗೆ ತೆಗೆದುಕೊಳ್ಳೋಣ. ಏನಾಗೋದು? US ಬರೆದೇವೆ. ಮೊದಲಾಗಿ ಏನು ಬರೆಯೋದು? US ಬರಬೇಕಾಗೋದು. ಇಲ್ಲಿ US ಬರೆದ ನಂತರ USಗೆ ಏಕರೂಪ ಯಾವುದಿದೆ? YX ಆಯಿತು. ಈಗ US ಅಂದರೆ ಉಳಿತೇನು? UST. ಇಲ್ಲಿ ಉಳಿತೇನು? Z. ಅಂದ್ರೇ UST ಮತ್ತು YXZ. ಇಲ್ಲಿ ಪ್ರಕಾರವಾಗಿ ನಮಗೆ 2 ಬರೆಯಲು ಬರೋದು, UST ಮತ್ತು. ಈಗ ಇಲ್ಲಿ ನಮಗೆ ಇನ್ನೊಂದು ಪದ್ಧತಿಯಿಂದ ಕೂಡ ಬಿಡಿಸಲು ಬರೋದು. ಯಾವ ಪದ್ಧತಿ ನೋಡಿರಿ. ನಾವು ಮೊದಲಾಗಿ ST ತೆಗೆದುಕೊಂಡು ನಂತರ SU ತೆಗೆದುಕೊಂಡು ಈಗ TU ತೆಗೆದುಕೊಳ್ಳಿರಿ. TU ತೆಗೆದುಕೊಳ್ಳುವಾಗ ನಮಗೆ ಇಲ್ಲಿ TU ಬರೆದಿದ್ದೇವೆ ಮತ್ತು ಇಲ್ಲಿ ಏನು ಬರಬೇಕು? ZY. ಏನು ಬರಬೇಕು? ZY. ಇಲ್ಲಿ ಉಳಿತೇನು? X ಮತ್ತು ಇಲ್ಲಿ ಉಳಿತೇನು? S. TUS ಮತ್ತು ZYX. ಈ ಪ್ರಕಾರವಾಗಿ ನಮಗೆ TUS ಮತ್ತು ZYX ಕೂಡ ಬರೆಯಲು ಬರುವುದು. ಇದರಲ್ಲಿ ಮೊದಲನೇ ಪ್ರಶ್ನೆ ಆಯಿತು. ಈಗ ಎರಡನೇ ಪ್ರಶ್ನೆ ಏನಿದೆ ನೋಡಿರಿ. XYZ ಮತ್ತು ಇಲ್ಲೇನಿದೆ? STU ಏಕರೂಪ ಬರೆಯುವುದು ಸರಿ ಅಥವಾ ತಪ್ಪು ಎಂಬುದು ನಮಗೆ ಕೇಳಲಾಗಿದೆ. ಮೊದಲಾಗಿ ನೋಡಿರಿ, XYZ ಏಕರೂಪ STU ಹೀಗೆ ಬರೋದು ತಪ್ಪು ಇದೆ. ಏಕೆಂದರೆ ಮೊದಲಾಗಿ ನಾವು ಇಲ್ಲಿ ಹೀಗೆ ಬರೆದರೆ ಏನಾಗೋದು? YZ ಏಕರೂಪ ST ಆಗೋದು. YZ ಏಕರೂಪ ST. ಆದರೆ ಇಲ್ಲಿ ನೋಡಿರಿ, YZ ಏಕರೂಪ ST ಇದೆಯಾ? YZ ಏಕರೂಪ ST ಇದೆ? ಇಲ್ಲ. YZ ಏಕರೂಪ ಏನಿದೆ? YZ ಏಕರೂಪ SU ಇದೆ. ಅದರ ಸಲುವಾಗಿ ಈ ಪ್ರಕಾರವಾಗಿ ಬರೆಯೋದು ತಪ್ಪಿದೆ. ಮತ್ತು XYZ ಮತ್ತು STU ಪ್ರಕಾರವಾಗಿ ಬರೆದ ನಂತರ TU ಏಕರೂಪ YZ ಇದು ಸರಿಯಾಗಿದೆ. ಆದರೆ ಆ್ಯಂಗಲ್ U ಏಕರೂಪ ಆ್ಯಂಗಲ್ Z ಆಗೋದು. ಆದರೆ ಇಲ್ಲಿ ಹಾಗೆ ಇಲ್ಲ. ಅದರ ಸಲುವಾಗಿ ಇದು ತಪ್ಪು ಇದೆ. ಈ ಪ್ರಕಾರವಾಗಿ ಬರೆಯುವ ಪದ್ಧತಿ ಇದೆ. ಇಲ್ಲಿ ಪ್ರಕಾರವಾಗಿ ಬರೆಯುವ ಪದ್ಧತಿ ಇದು ಇಲ್ಲಿ ತಪ್ಪು ಇದೆ. ಈ ಪ್ರಕಾರವಾಗಿ ನಮಗೆ ಇಲ್ಲಿ ತಪ್ಪು ಸಿದ್ಧ ಮಾಡಲು ಬರುವುದು. ಯಾವುದೇ ಒಂದು ತಪ್ಪನ್ನು ಬರೆಯಬಹುದು ನೀವು ಅಲ್ಲಿ, ಅದರಿಂದಾಗಿ ಅದು ತಪ್ಪು ಸಿದ್ಧವಾಗುವುದು. ಇಲ್ಲಿ ಪುಸ್ತಕದಲ್ಲಿ ಕೊಡಲಾಗಿಲ್ಲ, ಆದರೆ ನೀವು ಅದನ್ನು ಬರೆಯಿರಿ.
ಇಲ್ಲಿ ನಮಗೆ ಎರಡನೇ ಪ್ರಶ್ನೆಯಲ್ಲಿ ಎರಡು ತ್ರಿಕೋನಗಳನ್ನು ಕೊಡಲಾಗಿದೆ ಮತ್ತು ಸಮಾನ ಚಿಹ್ನೆಯಿಂದ ತೋರಿಸಿದ ಯಾವ ಕೋನಗಳಿವೆ, ಯಾವ ಭುಜಗಳಿವೆ, ಯಾವ ಏಕರೂಪವಿವೆ ಅವುಗಳನ್ನು ನಮಗೆ ಬರೆಯಿರಿ ಅಂತ ಹೇಳಲಾಗಿದೆ. ಅವುಗಳನ್ನು ನಮಗೆ ಇಲ್ಲಿ ಬರೆಯಲಿದೆ. ಮೊದಲಾಗಿ ಈ ಹೊಂದಾಣಿಕೆ ಯಾವ್ಯಾವಾಗಿವೆ ನೋಡಿರಿ. ಎ ಏಕರೂಪ ಆ್ಯಂಗಲ್ ಎ ಏಕರೂಪ ಆ್ಯಂಗಲ್ ಬಿ ಏಕರೂಪ ಆ್ಯಂಗಲ್ ಸಿ ಮತ್ತು ಆ್ಯಂಗಲ್ ಡಿ ಏಕರೂಪ ಆ್ಯಂಗಲ್ ಡಿ. ನಂತರ ಇಲ್ಲಿ ತ್ರಿಕೋನ ಯಾವ ಪ್ರಕಾರವಾಗಿ ಬರೆಯಬಹುದು ನಾವಲ್ಲಿ ಆ್ಯಂಗಲ್. ಇಲ್ಲಿ ತ್ರಿಕೋನ ಯಾವ ಪ್ರಕಾರವಾಗಿ ನೋಡಿ, ತ್ರಿಕೋನ ಎ ಬಿ ಡಿ ಏಕರೂಪ ತ್ರಿಕೋನ ಎ ಸಿ ಡಿ, ತ್ರಿಕೋನ ಎ ಬಿ ಡಿ ಏಕರೂಪದ ತ್ರಿಕೋನ ಎ ಸಿ ಡಿ ಈ ಪ್ರಕಾರವಾಗಿ ಬರೆಯಬಹುದು. ಇಲ್ಲವಾದರೆ ನಾವು ಈ ಪ್ರಕಾರವಾಗಿ ಕೂಡ ಬರೆಯಬಹುದು. ತ್ರಿಕೋನ ಎ ಡಿ ಬಿ ಏಕರೂಪ ತ್ರಿಕೋನ ಎ ಡಿ ಸಿ ಈ ಪ್ರಕಾರವಾಗಿ ಕೂಡ ಬರೆಯಬಹುದು. ಇಲ್ಲವಾದರೆ ತ್ರಿಕೋನ ಎ ಬಿ ಡಿ ಏಕರೂಪ ತ್ರಿಕೋನ ಎ ಸಿ ಡಿ ಈ ಪ್ರಕಾರವಾಗಿಯೂ ಕೂಡ ಬರೆಯಬಹುದು. ನೀವು ಯಾವುದೇ ಪ್ರಕಾರವಾಗಿ ಬರೆಯಿರಿ, ಅಲ್ಲಿ ಹೊಂದಾಣಿಕೆ ಯೋಗ್ಯ ಆಗಬೇಕು. ಮತ್ತು ಇಲ್ಲಿ ಒಂದು ನಮಗೆ ಸಾಮಾನ್ಯ ಭುಜ ಕಂಡು ಬರುವುದು. ಆ ಸಾಮಾನ್ಯ ಭುಜ ಯಾವುದಿದೆ ಅಂದರೆ ಎ ಡಿ. ಆ ಸಾಮಾನ್ಯ ಭುಜವನ್ನು ಈ ಪ್ರಕಾರವಾಗಿ ಇಲ್ಲಿ ನಮಗೆ ಚಿಹ್ನೆ ತೋರಿಸಿದ್ದಾರೆ ನೋಡಿರಿ. ಈ ಪ್ರಕಾರವಾದ ನಮಗೆ ಇಲ್ಲಿ ಚಿಹ್ನದಿಂದ ಇದನ್ನು ತೋರಿಸಲು ಬರುವುದು. ಈ ಪ್ರಕಾರವಾಗಿ ಚಿಹ್ನದಿಂದಲೇ ತೋರಿಸಬಹುದು. ಇನ್ನು ಯಾವುದೇ ಚಿಹ್ನದಿಂದ ಸಾಮಾನ್ಯ ಭುಜ ತೋರಿಸಬಾರದು. ಇದೇ ಪ್ರಕಾರದ ಚಿಹ್ನೆಯಿಂದ ನಮಗೆ ಇಲ್ಲಿ ತೋರಿಸಬೇಕು ಅಂದರೆ ನಿಯಮವಿದೆ. ಈ ಪ್ರಕಾರವಾಗಿ ನಾವು ಏಕರೂಪ ತ್ರಿಕೋನಗಳ ಹೆಸರುಗಳನ್ನು ಹೇಗೆ ಬರುವುದು, ಅವುಗಳ ಮೇಲೆ ಬಿಡಿಸಿದ ಕೆಲವು ಉದಾಹರಣೆಗಳನ್ನು ನೋಡಿದ್ದೇವೆ. ಮತ್ತು ಹೆಸರುಗಳನ್ನು ತಪ್ಪಾಗಿ ಬರೆದಲ್ಲಿ ಆ ತ್ರಿಕೋನದ ಏಕರೂಪತೆ ತಪ್ಪಾಗುವುದು ಎಂಬುದನ್ನು ನಾವು ಹೇಗೆ ಇರುವುದು ಎಂಬುದನ್ನು ಕೂಡ ನೋಡಿದ್ದೇವೆ. ಮುಂದಿನ ವಿಡಿಯೋದಲ್ಲಿ ನಾವು ತ್ರಿಕೋನಗಳನ್ನು ಏಕರೂಪ ತೋರಿಸುವ ಸಲುವಾಗಿ ಯಾವ ಪರೀಕ್ಷೆಗಳಿವೆ ಅವುಗಳ ಬಗ್ಗೆ ಅಭ್ಯಾಸವನ್ನು ಮಾಡುವ. ಅಲ್ಲಿವರೆಗೆ ನೀವು ಅಭ್ಯಾಸವನ್ನು ಮಾಡಿರಿ.